ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ. ಇಂದು ನಾವು ಕೇಳೋ ಕತೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಕಷ್ಟಪಟ್ಟು ಕೆಲಸ ಮಾಡೋದು ಸಾಕು ಅಥವಾ ಚಾಣಾಕ್ಷವಾಗಿ ಕೆಲಸ ಮಾಡೋದು ಮುಖ್ಯನಾ? ಈ ಪ್ರಶ್ನೆಗೆ ಉತ್ತರ ಕೊಡುವ ಒಂದು ಅದ್ಭುತ ಕತೆ ರಾಮು ಮತ್ತು ಸೋಮು. ಕತೆ ಶುರು ಮಾಡೋಣವಾ? ಸಿದ್ಧವಾ? ಒಂದು ಸುಂದರವಾದ ಚಿಕ್ಕ ಊರು, ಹಸಿರು ಹೊಲಗಳು, ಶಾಂತ ವಾತಾವರಣ. ಆ ಊರಲ್ಲಿ ಇಬ್ಬರು ದರ್ಜಿಗಳು ಇದ್ದರು. ಒಬ್ಬನ ಹೆಸರು ರಾಮು, ಇನ್ನೊಬ್ಬನ ಹೆಸರು ಸೋಮು. ಇಬ್ಬರೂ ಚೆನ್ನಾಗಿ ಹೊಲಿಗೆ ಮಾಡುತ್ತಿದ್ದರು. ಆದರೆ ಅವರ ಜೀವನ ಶೈಲಿ ತುಂಬ ಬೇರೆ. ರಾಮು ತುಂಬ ಕಷ್ಟಪಡುವನು. ಅವನು ಯಾವಾಗಲೂ ಹೇಳುತ್ತಿದ್ದ, ನಾನು ಹೆಚ್ಚು ಹೊತ್ತು ಕೆಲಸ ಮಾಡಿದರೆ ಮಾತ್ರ ಯಶಸ್ಸು ಸಿಗುತ್ತದೆ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ರಾತ್ರಿ ತಡವಾಗುವವರೆಗೂ ಕೆಲಸ ಮಾಡುತ್ತಿದ್ದ. ದಿನಕ್ಕೆ 18 ಗಂಟೆ ಅವನು ಊಟವನ್ನು ಬಿಟ್ಟು ಬಿಡುತ್ತಿದ್ದ. ವಿಶ್ರಾಂತಿ ತೆಗೆದುಕೊಳ್ಳಲಿಲ್ಲ. ತನ್ನ ಆರೋಗ್ಯವನ್ನು ಕಡೆಗಣಿಸಿದ್ದ. ಮೊದಲಿಗೆ ಎಲ್ಲವೂ ಸರಿಯಾಗಿತ್ತು. ಆದರೆ ದಿನಗಳು ಕಳೆದಂತೆ ಅವನ ಕಣ್ಣುಗಳು ದಣಿದವು, ದೇಹ ನೋವು ಶುರುವಾಯಿತು, ಹೊಲಿಗೆಯಲ್ಲಿ ತಪ್ಪುಗಳು ಹೆಚ್ಚಾದವು. ರಾಮು ಹೆಚ್ಚು ಕೆಲಸ ಮಾಡುತ್ತಿದ್ದ, ಆದರೆ ಫಲ ಕಡಿಮೆ ಆಗುತ್ತಿತ್ತು. ಈಗ ಸೋಮುವಿನ ಕತೆ ನೋಡೋಣ. ಸೋಮು ಕೂಡ ಕಷ್ಟಪಡುವವನೇ, ಆದರೆ ಅವನು ಮೊದಲು ಆಲೋಚನೆ ಮಾಡುತ್ತಿದ್ದ. ಪ್ರತಿದಿನ ಕೆಲಸ ಶುರು ಮಾಡುವ ಮೊದಲು ಪ್ಲಾನ್ ಮಾಡುತ್ತಿದ್ದ. ಸಾಧನಗಳನ್ನು ಸರಿಯಾಗಿ ಇಟ್ಟುಕೊಳ್ಳುತ್ತಿದ್ದ. ತನ್ನ ಕೆಲಸದ ಜಾಗವನ್ನು ಸ್ವಚ್ಛವಾಗಿಟ್ಟುಕೊಳ್ಳುತ್ತಿದ್ದ. ಒಂದು ದಿನ ಅವನು ಯೋಚಿಸಿದ, ನಾನು ಇನ್ನೂ ವೇಗವಾಗಿ ಕೆಲಸ ಮಾಡಬೇಕು, ಹೇಗೆ? ಅವನು ಹೊಸ ಯಂತ್ರವನ್ನು ತಂದನು. ಒಂದು ವೇಗವಾದ ಸ್ವಿಂಗ್ ಮಿಷನ್ ಮತ್ತು ಒಬ್ಬ ಬಾಲಕನಿಗೆ ತರಬೇತಿ ನೀಡಿದನು. ಸಣ್ಣ ಕೆಲಸಗಳನ್ನು ಅವನಿಗೆ ಕೊಟ್ಟನು. ಒಂದು ದಿನ ಊರಿಗೆ ಒಬ್ಬ ಶ್ರೀಮಂತ ವ್ಯಾಪಾರಿ ಬಂದನು. ಅವನು ಹೇಳಿದನು, ನನಗೆ 300 ಶರ್ಟ್ ಬೇಕು. ಇದು ದೊಡ್ಡ ಅವಕಾಶ. ರಾಮು ಮತ್ತು ಸೋಮು ಇಬ್ಬರೂ ಈ ಕೆಲಸವನ್ನು ತೆಗೆದುಕೊಂಡರು. ರಾಮು ಯೋಚನೆ ಮಾಡಲೇ ಇಲ್ಲ. ತಕ್ಷಣ ಕೆಲಸ ಶುರು ಮಾಡಿದನು. ಅವನು ದಿನರಾತ್ರಿ ಕೆಲಸ ಮಾಡುತ್ತಿದ್ದ. ನಿದ್ರೆ ಮಾಡಲಿಲ್ಲ. ಇನ್ನಷ್ಟು ವೇಗವಾಗಿ ಕೆಲಸ ಮಾಡಲು ಪ್ರಯತ್ನಿಸಿದ. ಆದರೆ ಹೊಲಿಗೆ ತಪ್ಪಾಗುತ್ತಿತ್ತು, ಬಟ್ಟೆ ಕಟ್ಟು ತಪ್ಪಾಗುತ್ತಿತ್ತು, ಮತ್ತೆ ಸರಿಪಡಿಸಲು ಸಮಯ ಹೋಗುತ್ತಿತ್ತು. ಕೊನೆಯಲ್ಲಿ 200 ಶರ್ಟ್ ಮಾತ್ರ ಪೂರ್ಣಗೊಳಿಸಿದನು. ಗುಣಮಟ್ಟ ಕೂಡ ಕಡಿಮೆ. ರಾಮು ತುಂಬ ದಣಿದನು. ಸೋಮು ಏನು ಮಾಡಿದನು? ಮೊದಲ ದಿನವೇ ಕೆಲಸ ಮಾಡಲಿಲ್ಲ. ಅವನು ಪ್ಲಾನ್ ಮಾಡಿದನು. ಅವನು ಯೋಚಿಸಿದ, ನಾನು ಹೇಗೆ ಬೇಗ ಮತ್ತು ಸರಿಯಾಗಿ ಮಾಡಬಹುದು? ಅವನು ಒಂದೇ ಸಲ 10 ಶರ್ಟ್ ಕಟ್ ಮಾಡುತ್ತಿದ್ದ. ಪ್ಯಾಟರ್ನ್ ಸಿದ್ಧಪಡಿಸಿದ್ದನು. ಸಹಾಯಕನಿಗೆ ಕೆಲಸ ಹಂಚಿದನು. ಇದರಿಂದ ಸಮಯ ಉಳಿಯಿತು, ತಪ್ಪುಗಳು ಕಡಿಮೆ, ಕೆಲಸ ವೇಗವಾಗಿ ನಡೆಯಿತು. 25 ದಿನಗಳಲ್ಲಿ ಎಲ್ಲ ಶರ್ಟ್ ಪೂರ್ಣಗೊಳಿಸಿದನು. ಪ್ರತಿಯೊಂದು ಪರ್ಫೆಕ್ಟ್ ಆಗಿದ್ದವು. ವ್ಯಾಪಾರಿ ಇಬ್ಬರು ಕೆಲಸ ನೋಡಿದನು. ರಾಮುವಿನ ಕೆಲಸ ನೋಡಿ ಇದು ಸರಿಯಿಲ್ಲ ಎಂದನು. ಸೋಮುವಿನ ಕೆಲಸ ನೋಡಿ ಇದು ಅದ್ಭುತ ಎಂದನು. ಸೋಮು ಗೆದ್ದನು. ರಾಮು ಯೋಚಿಸಿದ, ನಾನು ತುಂಬ ಕಷ್ಟಪಟ್ಟೆ, ಆದರೆ ಯಾಕೆ ಸೋತೆ? ಅವನಿಗೆ ಅರಿವಾಯಿತು, ನಾನು ಕಷ್ಟಪಟ್ಟು ಕೆಲಸ ಮಾಡಿದೆ, ಆದರೆ ಚಾಣಾಕ್ಷವಾಗಿ ಮಾಡಲಿಲ್ಲ. ಸೋಮು ಅವನಿಗೆ ಹೇಳಿದನು, ಕಷ್ಟಪಡುವುದು ಮುಖ್ಯ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಕಷ್ಟಪಟ್ಟ ಕೆಲಸ ಮಾಡುವುದು ಮುಖ್ಯ, ಆದರೆ ಚಾಣಾಕ್ಷವಾಗಿ ಕೆಲಸ ಮಾಡುವುದು ಇನ್ನಷ್ಟು ಮುಖ್ಯ. ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.